ಪ್ರತಿ ಚೈತ್ರ ಶುದ್ಧ ದಶಮಿಯಂದು ಶ್ರೀರಾಮಚಂದ್ರ ಸ್ವಾಮಿ ಹಾಗೂ ಶ್ರೀ ಗಾಳಿ ಆಂಜನೇಯ ಸ್ವಾಮಿಗೆ ಪಂಚರಾತ್ರಗಮ ಶಾಸ್ತ್ರದಲ್ಲಿ 9 ದಿನಗಳ ಕಾಲ ಉತ್ಸವವು ಬಹು ವಿಜೃಂಭಣೆಯಿಂದ ನಡೆಯುತ್ತದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಸ್ವಾಮಿಯು ಪಶ್ಚಿಮಕ್ಕೆ ನೆಲೆಸಿರುವುದರಿಂದ ಇದು ಬಹುಶ್ರೇಷ್ಠವೆಂದು ವ್ಯಾಸರಾಯರು ಹೇಳಿದ್ದಾರೆ. ಕರುಣಾರುಣ ಮುಖಕಮಲಂ ಕರುಣಾರಸಪೂರಿತ ಪಾಂಗಂ ಸಂಜೀವನ ಮಾಶಾಸೆ ಮಂಜುಲ ಮಹಿಮಾನ ಮಂಜನ ಭಾಗ್ಯಂ. ಅಂದರೆ ಅರುಣೋದಯದಂತೆ ಶೋಭಿಸುವ ಮುಖಾರವಿಂದವುಳ್ಳ, ಕರುಣಾರಸದಿಂದ ತುಂಬಿದ ಕಟಾಕ್ಷವುಳ್ಳ, ಅದ್ಭುತ ಮಹಿಮೆಯುಳ್ಳ, ಅಂಜನಾದೇವಿಯ ಸುಪುತ್ರನಾದ, ಸ್ಥಾವರ ಜಂಗಮಾತ್ಮಕವಾದ, ಜನರ ಜೀವನಕ್ಕೆ ಮುಖ್ಯ ಕಾರಣವಾದ ಮಾರುತಿಯನ್ನು ಧ್ಯಾನಿಸುತ್ತಾ ತಲ್ಲೀನರಾಗೋಣ. ಶ್ರೀ ಗಾಳಿ ಆಂಜನೇಯ ಸ್ವಾಮಿ ಜಾತ್ರೆಯ ಪ್ರಯುಕ್ತ ಜಾತ್ರೆಯ ಕಡೆಯ ದಿನ ಅಂದರೆ ಬೆಂಗಳೂರು ಕರಗದ ದಿವಸ ಶ್ರೀ ಗಾಳಿ ಆಂಜನೇಯ ಸ್ವಾಮಿಗೆ ವಜ್ರಕವಚ ಧಾರಣೆಯನ್ನು ಮಾಡ್ತೀವಿ. ಈ ವಜ್ರಕವಚ ಧಾರಣೆ 3 ದಿನಗಳ ಕಾಲ ಇರುತ್ತೆ. ಇದನ್ನ ಭಕ್ತಾದಿಗಳು ನೋಡಿ ಬಹಳಷ್ಟು ಆನಂದ ಪಡ್ತಾರೆ. ಇದು ವಿಶೇಷವಾದ ಅಲಂಕಾರ ನಮ್ಮ ದೇವಸ್ಥಾನದಲ್ಲಿ. ಈ ದೇವಾಲಯದಲ್ಲಿ ಕಲ್ಯಾಣ ರಾಮಚಂದ್ರ ಸ್ವಾಮಿ, ಶ್ರೀ ಸತ್ಯನಾರಾಯಣ ಸ್ವಾಮಿ ಹಾಗೂ ನವಗ್ರಹಗಳು ಸ್ಥಾಪಿತವಾಗಿವೆ. ಅಂಜನಿ ಗರ್ಭ ಸಂಭೂತೋ ವಾಯುಪುತ್ರೋ ಸನಾತಃ ಕುಮಾರೋ ಬ್ರಹ್ಮಚಾರಿ ಚ ತಸ್ಮೈ ಶ್ರೀ ಹನುಮಂತಾಯ ನಮಃ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ